ಹಾಯ್ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು 100+ ಸಿ ಲೆಟರ್ ವರ್ಡ್ಸ್ಗಳನ್ನು ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ. ಇಲ್ಲಿ ಬರುವಂತಹ ವರ್ಡ್ಸ್ಗಳು ತುಂಬಾ ಈಸಿ ಆಗಿರುತ್ತೆ. ಯಾವುದೇ ಕಠಿಣ ಆಗಿ ಇರುವಂತಹ ವರ್ಡ್ಸ್ಗಳನ್ನು ನಾವು ತಗೊಂಡಿಲ್ಲ. ಓಕೆ, ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ವರ್ಡ್ ಕ್ಯಾಲ್ಕುಲೇಟ್. ಕ್ಯಾಲ್ಕುಲೇಟ್ ಅಂದ್ರೆ ಲೆಕ್ಕಾಚಾರ. ಕ್ಯಾಲ್ಕುಲೇಟ್ ಅಂದ್ರೆ ಲೆಕ್ಕಾಚಾರ. ನೆಕ್ಸ್ಟ್ ಒನ್ ಕಾಲ್. ಕಾಲ್ ಅಂದ್ರೆ ಕರೆ. ಖೇಮ್. ಖೇಮ್ ಅಂದ್ರೆ ಬಂದ. ಕಮ್ ಅಂತ ಹೇಳ್ತೀವಲ್ಲ, ಕಮ್ ಅಂದ್ರೆ ಪ್ರೆಸೆಂಟ್ ಟೆನ್ಸ್, ಕೇಮ್ ಅಂದ್ರೆ ಪಾಸ್ಟ್ ಟೆನ್ಸ್. ಇದು V2 ಪಾಸ್ಟ್ ಟೆನ್ಸ್ ನಲ್ಲಿ ನಾವು ಕೇಮ್ ಅಂತ ಹೇಳ್ತೀವಿ. ಇದರ ಅರ್ಥ ಬಂದೆ. ಕಮ್ ಆಗಿದ್ರೆ ಬಂದ ಅಂತ ಆಗುತ್ತೆ. ಕ್ಯಾಂಪೇನ್ ಅಂದ್ರೆ ಪ್ರಚಾರ. ಕ್ಯಾಂಪ್ ಅಂದ್ರೆ ಶಿಬಿರ. ನೆಕ್ಸ್ಟ್ ವರ್ಡ್ಸ್ ಕ್ಯಾಂಡಿಡೇಟ್. ಕ್ಯಾಂಡಿಡೇಟ್ ಅಂತ ಹೇಳಿದರೆ ಅಭ್ಯರ್ಥಿ. ಎಲೆಕ್ಷನ್ ಅಲ್ಲಿ MP, MLA, CM ಕ್ಯಾಂಡಿಡೇಟ್ ಯಾರು ಅಂತ ಕೇಳ್ತಾರೆ. ಅಂದ್ರೆ ಆ ಚುನಾವಣೆಯಲ್ಲಿ ಪೈಪೋಟಿ ಮಾಡುವವರು ಯಾರು ಅಂತೇಳಿ ಟಿಕೆಟ್ ಹಂಚಿಕೆ ಆಗುತ್ತಲ್ಲ, ಅವರನ್ನು ನಾವು ಕ್ಯಾಂಡಿಡೇಟ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಕ್ಯಾಪಿಟಲ್. ಕ್ಯಾಪಿಟಲ್ ಅಂದ್ರೆ ಬಂಡವಾಳ. ಹಣವನ್ನು ನಾವು ಕ್ಯಾಪಿಟಲ್ ಅಂತಾನೂ ಹೇಳ್ಬೋದು. ಕೆಪಾಬಿಲಿಟಿ. ಕೆಪಾಬಿಲಿಟಿ ಅಂದ್ರೆ ಸಾಮರ್ಥ್ಯ. ಕೇಪಬಲ್. ಕೇಪಬಲ್ ಅಂತ ಹೇಳಿದ್ರೆ ಸಮರ್ಥ. ಕೆಪಾಸಿಟಿ. ಕೆಪಾಸಿಟಿ ಅಂತ ಹೇಳಿದ್ರೆ ಸಾಮರ್ಥ್ಯ. ಇಲ್ಲಿ ಕೆಪಾಸಿಟಿ ಮತ್ತು ಕೆಪಬಿಲಿಟಿ ಎರಡರ ಮೀನಿಂಗ್ ಕೂಡ ಸೇಮ್, ಸಾಮರ್ಥ್ಯನೇ ಬರುತ್ತೆ. ಕ್ಯಾಪ್ಟೇನ್. ಕ್ಯಾಪ್ಟೇನ್ ಅಂತ ಹೇಳಿದ್ರೆ ನಾಯಕ. ಕ್ಯಾಪ್ಚರ್. ಕ್ಯಾಪ್ಚರ್ ಅಂದ್ರೆ ಸೆರೆ ಹಿಡಿಯುವುದು. ಸೆರೆ ಹಿಡಿಯುವುದನ್ನು ನಾವು ಕ್ಯಾಪ್ಚರ್ ಅಂತ ಹೇಳ್ತೀವಿ. ಉದಾಹರಣೆಗೆ ಯಾರಾದರೂ ಒಂದು ಫೋಟೋವನ್ನು ಕ್ಯಾಪ್ಚರ್ ಮಾಡುವುದು ಅಂದ್ರೆ ಅವರ ಒಂದು ಫೋಟೋ ಕ್ಯಾಪ್ಚರ್ ಮಾಡುವುದು, ಈ ತರ ಮೀನಿಂಗ್ ಬರುತ್ತೆ. ಕೇರ್ ಅಂದ್ರೆ ಕಾಳಜಿ ವಹಿಸುವುದು. ಹೆಲ್ತ್ ಕೇರ್ ಅಂತ ಹೇಳ್ತಾರೆ. ಅಂದ್ರೆ ಹೆಲ್ತ್ ಕೇರ್ ಅಂದ್ರೆ ಅಲ್ಲಿ ನಿಮ್ಮ ಆರೋಗ್ಯದ ಸಂಬಂಧಪಟ್ಟಿದಂತೆ ಕಾಳಜಿ ವಹಿಸುತ್ತಾರೆ, ಅದಕ್ಕಾಗಿ ಹೆಲ್ತ್ ಕೇರ್ ಗುಣ ಅಂತಾರೆ. ಕಾರ್ಬನ್. ಕಾರ್ಬನ್ ಅಂದ್ರೆ ಇಂಗಾಲ. ಕೆರಿಯರ್. ಕೆರಿಯರ್ ಅಂದ್ರೆ ವೃತ್ತಿ. ವೃತ್ತಿಯನ್ನು ನಾವು ಕೆರಿಯರ್ ಅಂತ ಕರಿತೀವಿ. ಕೇರ್ಫುಲ್. ಕೇರ್ಫುಲ್ ಅಂತ ಹೇಳಿದ್ರೆ ಎಚ್ಚರಿಕೆಯಿಂದ. ಕ್ಯಾಶ್. ಕ್ಯಾಶ್ ಅಂತ ಹೇಳಿದ್ರೆ ನಗದು. ಕ್ಯಾಟ್. ಕ್ಯಾಟ್ ಅಂದ್ರೆ ಬೆಕ್ಕು, ಪ್ರಾಣಿಯ ಹೆಸರು. ಕ್ಯಾರಿ. ಕ್ಯಾರಿ ಅಂದ್ರೆ ಸಾಗಿಸುವುದು. ಕ್ಯಾರಿ ಅಂದ್ರೆ ಏನಾದ್ರೂ ನೀವು ಹಣ್ಣು ಹಂಪಲುಗಳನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನೀವು ತೆಗೆದುಕೊಂಡು ಹೋದ್ರೆ ಅದನ್ನು ಕೂಡ ನಾವು ಕ್ಯಾರಿ ಅಂತ ಹೇಳ್ಬೋದು. ಕೇಸ್. ಕೇಸ್ ಅಂದ್ರೆ ಪ್ರಕರಣ. ಪೊಲೀಸ್ ಸ್ಟೇಷನ್ ನಲ್ಲಿ ಬಳಸ್ತಾರ ಈ ವರ್ಡ್ ಕೇಸ್. ಯಾವ ಪ್ರಕರಣ ನಿಮ್ದು ಅಂತ ಹೇಳಿ. ಕ್ಯಾಚ್. ಕ್ಯಾಚ್ ಅಂದ್ರೆ ಹಿಡಿಯಿರಿ. ಕ್ಯಾಟಗರಿ. ಕ್ಯಾಟಗರಿ ಅಂದ್ರೆ ವರ್ಗ. ಸೆಲೆಬ್ರೇಟ್. ಸೆಲೆಬ್ರೇಟ್ ಅಂತ ಹೇಳಿದ್ರೆ ಆಚರಿಸಿ. ಕಾಟ್. ಕಾಟ್ ಅಂದ್ರೆ ಹಿಡಿಯಲಾಗುತ್ತದೆ, ಅಂದ್ರೆ ಹಿಡಿಯುವುದನ್ನು ನಾವು ಕಾಟ್ ಅಂತ ಹೇಳ್ತೀವಿ. ಕ್ಯಾಚ್ ಅಂತಾರಲ್ಲ, ಕ್ಯಾಚ್ ಅಂದ್ರೆ ಬಾಲ್ ಅನ್ನು ಹಿಡಿಯುವುದಕ್ಕೆ ಕ್ಯಾಚ್ ಅಂತ ಹೇಳೋದು. ಇದನ್ನ ಪಾಸ್ಟ್ ಟೆನ್ಸ್ ನಲ್ಲಿ ಕಾಟ್ ಅಂತ ಪ್ರೊನೌನ್ಸ್ ಮಾಡಲಾಗುತ್ತೆ. ಅದನ್ನ ಹಿಡಿಯಲಾಗಿದೆ, ಹಿಡಿಯಲಾಗುವುದು, ಹಿಡಿಯಲಾಗಿದೆ ಅನ್ನೋದು ಅರ್ಥ ಬರುತ್ತೆ. ಕಾಸ್. ಕಾಸ್ ಅಂದ್ರೆ ಕಾರಣ. ಕಾಸಸ್ ಆಫ್ ಸ್ಮೋಕಿಂಗ್ ಅಂದ್ರೆ ಸ್ಮೋಕಿಂಗ್ ಅಂತ ಹೇಳಿದ್ರೆ ಸಿಗರೇಟ್ ಸೇದುವುದಕ್ಕೆ ಕಾರಣ ಏನು, ಕಾರಣಗಳೇನು ಅಂತ ಹೇಳ್ತಾರಲ್ಲ, ಅದಾಗಿ ಕಾಸ್ ಅಂದ್ರೆ ಕಾರಣ. ಸೆಲೆಬ್ರೇಷನ್ ಅಂದ್ರೆ ಆಚರಣೆ. ಸೆಲೆಬ್ರಿಟಿ ಅಂದ್ರೆ ಪ್ರಖ್ಯಾತಿ. ಸೆಲ್. ಸೆಲ್ ಅಂದ್ರೆ ಕೋಶ. ಸೆಂಟ್ರಲ್. ಸೆಂಟ್ರಲ್ ಅಂತ ಹೇಳಿದ್ರೆ ಕೇಂದ್ರ. ಸೆಂಟ್ರಲ್ ಗವರ್ಮೆಂಟ್ ಅಂತ ಹೇಳ್ತಾರೆ, ಅಂದ್ರೆ ಕೇಂದ್ರ ಸರ್ಕಾರ. ಸೆಂಚುರಿ. ಸೆಂಚುರಿ ಅಂದ್ರೆ ಶತಮಾನ. ಶತಮಾನವನ್ನು ನಾವು ಸೆಂಚುರಿ ಅಂತ ಕರೆಯಲಾಗುತ್ತೆ. ಸೆರೆಮನಿ. ಸೆರೆಮನಿ ಅಂತ ಹೇಳಿದ್ರೆ ಕಾರ್ಯಕ್ರಮ. ಸರ್ಟೇನ್. ಸರ್ಟೇನ್ ಅಂದ್ರೆ ಖಚಿತ. ಖಚಿತಕ್ಕೆ ನಾವು ಸರ್ಟೇನ್ ಅಂತ ಹೇಳೋದು. ಸರ್ಟೇನ್ಲಿ ಅಂದ್ರೆ ಖಚಿತವಾಗಿಯೂ. ಯಾವುದೇ ವರ್ಕ್ ನೀವು ಖಚಿತವಾಗಿ ಹೇಳ್ಬೇಕಂದ್ರೆ ನೀವು ಈ ವರ್ಡ್ನ ಬಳಕೆ ಮಾಡಬಹುದು. ಸರ್ಟನ್ಲಿ ದಟ್ಸ್ ಪಾಸಿಬಲ್ ಅಂದ್ರೆ ಖಚಿತವಾಗಿ ಅದು ಸಾಧ್ಯವಾಗಿದೆ ಅಂತ ಅರ್ಥ ಬರುತ್ತೆ. ಚೇನ್ ಅಂದ್ರೆ ಸರಪಳಿ. ಬೈಕ್, ಸೈಕಲ್ಗೆ ಇರುತ್ತಲ್ಲ ಆ ಚೇನ್. ಚೇರ್. ಚೇರ್ ಅಂದ್ರೆ ಕುರ್ಚಿ.
ಕುಂತುಕೊಳ್ಳುವುದು. ಚೇರ್ಮನ್, ಚೇರ್ಮನ್ ಅಂದ್ರೆ ಅಧ್ಯಕ್ಷ. ಚಾಲೆಂಜ್ ಅಂದ್ರೆ ಸವಾಲು. ಚಾನ್ಸ್, ಚಾನ್ಸ್ ಅಂದ್ರೆ ಅವಕಾಶ. ಚೇಂಜ್, ಚೇಂಜ್ ಅಂತ ಹೇಳಿದ್ರೆ ಬದಲಾವಣೆ. ಚೇಂಜಿಂಗ್ ಅಂದ್ರೆ ಬದಲಾಗುತ್ತಿರುವುದನ್ನು ನಾವು ಚೇಂಜಿಂಗ್ ಅಂತ ಕರೆಯೋದು. ಚಾಪ್ಟರ್, ಚಾಪ್ಟರ್ ಅಂತ ಹೇಳಿದ್ರೆ ಅಧ್ಯಾಯ. ಚಾಪ್ಟರ್ಸ್ ಅಂದ್ರೆ ಅಧ್ಯಾಯಗಳು. 10ನೇ ತರಗತಿ ಪುಸ್ತಕದಲ್ಲಿ ಹಲವಾರು ಅಧ್ಯಾಯಗಳು ಇರುತ್ತವೆ, ಅವುಗಳನ್ನ ನಾವು ಚಾಪ್ಟರ್ಸ್ ಅಂತ ಇಂಗ್ಲಿಷ್ ನಲ್ಲಿ ಕರಿತೀವಿ. ಕ್ಯಾರೆಕ್ಟರ್, ಕ್ಯಾರೆಕ್ಟರ್ ಅಂದ್ರೆ ಪಾತ್ರ. ಕಥೆಗಳಲ್ಲಿ ಹಲವಾರು ಪಾತ್ರಗಳಿರ್ತವೆ, ಅದನ್ನ ನಾವು ಇಂಗ್ಲಿಷ್ ನಲ್ಲಿ ದೇರ್ ಆರ್ ಲಾಟ್ ಆಫ್ ಕ್ಯಾರೆಕ್ಟರ್ಸ್ ಇನ್ ಅ ಸ್ಟೋರಿ ಅಂದ್ರೆ ಹಲವಾರು ಪಾತ್ರಗಳಿಗೆ ನಾವು ಕ್ಯಾರೆಕ್ಟರ್ಸ್ ಅಂತ, ಕ್ಯಾರೆಕ್ಟರ್ಸ್ ಅಥವಾ ಕ್ಯಾರೆಕ್ಟರ್ ಅಂತ ಕರೆಯೋದು. ನೆಕ್ಸ್ಟ್ ಒನ್ ಕ್ಯಾರೆಕ್ಟರಿಸ್ಟಿಕ್. ಕ್ಯಾರೆಕ್ಟರಿಸ್ಟಿಕ್ ಅಂದ್ರೆ ಲಕ್ಷಣ ಅಂತ ಕರಿಬಹುದು. ಇದನ್ನ ನಾವು ವಿಶೇಷ ಲಕ್ಷಣ ಅಂತಾನು ಹೇಳ್ಬೋದು. ವಿಶಿಷ್ಟ ಲಕ್ಷಣ, ವಿಶೇಷ ಲಕ್ಷಣ ಅಂತಾನು ಹೇಳ್ಬೋದು. ಯಾಕಂದ್ರೆ ಲಕ್ಷಣ ಅಂತಾರೆ ಫೀಚರ್ಸ್ ಅಂತ ಹೇಳಿದ್ರೆ ಲಕ್ಷಣ ಆಗುತ್ತೆ, ಆದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿದ್ರೆ ಇದು ವಿಶೇಷವಾಗಿರುವಂತಹ ಲಕ್ಷಣಗಳಿಗೆ ಮಾತ್ರ ಕ್ಯಾರೆಕ್ಟರಿಸ್ಟಿಕ್ ಅಂತ ಬಳಸೋದು. ಕ್ಯಾರೆಕ್ಟರೈಸ್ ಅಂದ್ರೆ ಗುಣಲಕ್ಷಣ. ಚಾರ್ಜ್, ಚಾರ್ಜ್ ಅಂದ್ರೆ ಶುಲ್ಕ. ಮೊಬೈಲ್ಗೆ ಚಾರ್ಜ್ ಮಾಡ್ತೀವಿ, ಅದು ಕೂಡ ಚಾರ್ಜ್ ಹೌದು. ಚಾರಿಟಿ, ಚಾರಿಟಿ ಅಂತ ಹೇಳಿದ್ರೆ ದಾನ. ಚೀಕ್, ಚೀಕ್ ಅಂದ್ರೆ ಕೆನ್ನೆ. ಚೇಸ್, ಚೇಸ್ ಅಂದ್ರೆ ಬೆನ್ನಟ್ಟಿ. ಕಳ್ಳ ಪೊಲೀಸ್ ಚೇಸಿಂಗ್ ಆಟ ಅಂತ ಕೇಳಿದಿರಲ್ಲ, ಅಂದ್ರೆ ಪೊಲೀಸ್ ಕಳ್ಳನನ್ನು ಚೇಸಿಂಗ್ ಮಾಡ್ತಾ ಇದ್ದ ಅಂದ್ರೆ ಇದರ ಅರ್ಥ ಚೇಸ್ ಅಂದ್ರೆ ಬೆನ್ನಟ್ಟುವುದು ಅಂತ ಅರ್ಥ. ಚೀಪ್, ಚೀಪ್ ಅಂದ್ರೆ ಅಗ್ಗ. ಅಂದ್ರೆ ಇದರ ಅರ್ಥ ಚೀಪ್ ಅಂದ್ರೆ ಒಂದು ಅಗ್ಗದ ಬೆಲೆ ಅಂತ ಹೇಳ್ತಾರೆ. ಇಲ್ಲಿ ಹೋದ್ರೆ ಬಟ್ಟೆಗಳು ಅಗ್ಗದ ಬೆಲೆಯಲ್ಲಿ ಸಿಗುತ್ತವೆ ಅಂತೇಳಿ, ಅಂದ್ರೆ ಅಫೋರ್ಡೆಬಲ್, ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಅಂತ ಹೇಳ್ತಾರಲ್ಲ, ಅದನ್ನ ತುಂಬಾ ಚೀಪ್ ರೇಟ್ ನಲ್ಲಿ ಸಿಗುತ್ತೆ ಅಂತಾನು ಹೇಳ್ಬೋದು. ಚೆಕ್, ಚೆಕ್ ಅಂದ್ರೆ ಪರಿಶೀಲಿಸಿ, ಪರಿಶೀಲಿಸುವುದು, ಅದನ್ನ ನಾವು ಚೆಕ್ ಅಂತ ಹೇಳ್ಬೋದು. ಇನ್ನೊಂದು ಟಿಕ್ ಮಾರ್ಕ್ ಹಾಕ್ತೀವಲ್ಲ, ಎಲ್ಲ ಪರಿಶೀಲನೆ ಮಾಡಿ ಟಿಕ್ ಮಾರ್ಕ್, ಆ ತರ ಗುಣ ಅರ್ಥ ಬರುತ್ತೆ. ಚೀಸ್, ಚೀಸ್ ಅಂದ್ರೆ ಗಿಣ್ಣು. ಚಿಕನ್, ಚಿಕನ್ ಅಂದ್ರೆ ಕೋಳಿ. ಕೆಮಿಕಲ್ ಅಂದ್ರೆ ರಾಸಾಯನಿಕ. ಚೆಸ್ಟ್, ಚೆಸ್ಟ್ ಅಂದ್ರೆ ಹೆದೆ. ಚಿಕ್, ಚಿಕ್ ಅಂದ್ರೆ ಮರಿ. ಚೀಫ್, ಚೀಫ್ ಅಂದ್ರೆ ಮುಖ್ಯಸ್ಥ. ಚೈಲ್ಡ್ ಅಂದ್ರೆ ಮಗು. ಚಿಲ್ಡ್ರನ್ ಅಂದ್ರೆ ಬಾಲ್ಯ. ಚಿಲ್ಡ್ರನ್ ಅಂದ್ರೆ ಬಾಲ್ಯ. ಚೈನೀಸ್, ಚೈನೀಸ್ ಅಂತ ಹೇಳಿದ್ರೆ ಚೈನಾ ದೇಶದವರನ್ನು ನಾವು ಚೈನೀಸ್ ಅಂತ ಹೇಳ್ತೀವಿ. ಭಾರತೀಯರು ಅಂತ ಹೇಳಿದ್ರೆ ಇಂಗ್ಲಿಷ್ ನಲ್ಲಿ ಇಂಡಿಯನ್ಸ್ ಅಂತ ಹೇಗ್ ಕರಿತೀವೋ ಅದೇ ರೀತಿ ಚೈನಾ ದೇಶದವರನ್ನು ನಾವು ಚೈನೀಸ್ ಅಂತ ಇಂಗ್ಲಿಷ್ ನಲ್ಲಿ ಕರಿತೀವಿ. ಚಾಯ್ಸ್, ಚಾಯ್ಸ್ ಅಂತ ಹೇಳಿದ್ರೆ ಆಯ್ಕೆ. ಸರ್ಕಲ್, ಸರ್ಕಲ್ ಅಂತ ಹೇಳಿದ್ರೆ ವೃತ್ತ. ಚೂಸ್, ಚೂಸ್ ಅಂತ ಹೇಳಿದ್ರೆ ಆಯ್ಕೆ. ಚಾರ್ಡ್, ಚಾರ್ಡ್ ಅಂದ್ರೆ ಸ್ವರಮೇಳ. ಕ್ರಿಶ್ಚಿಯನ್, ಕ್ರಿಶ್ಚಿಯನ್ ಅಂದ್ರೆ ಕ್ರೈಸ್ತ ಧರ್ಮದವರನ್ನು ನಾವು ಕ್ರಿಶ್ಚಿಯನ್ ಅಂತ ಕರಿತೀವಿ. ಸರ್ಕುಮ್ಟಾನ್ಸಸ್ ಅಂದ್ರೆ ಸನ್ನಿವೇಶ. ಸನ್ನಿವೇಶ ಅಂದ್ರೆ ಸರ್ಕುಮ್ಟಾನ್ಸಸ್ ಅಂದ್ರೆ ಸನ್ನಿವೇಶಕ್ಕೆ ತಕ್ಕಂತೆ ನಾವು ಬದಲಾಗಬೇಕಂತ ಹೇಳ್ತೀವಲ್ಲ, ಅದನ್ನ ಇಂಗ್ಲಿಷ್ ನಲ್ಲಿ ಸರ್ಕುಮ್ಟಾನ್ಸಸ್ ಅಂತ ಕರೆಯೋದು. ಸೈಟ್, ಸೈಟ್ ಅಂದ್ರೆ ಉಲ್ಲೇಖ. ಸಿಟಿಸನ್ ಅಂದ್ರೆ ನಾಗರಿಕ. ನಾಗರಿಕನನ್ನು ನಾವು ಸಿಟಿಸನ್ ಅಂತ ಕರೆಯೋದು. ಸಿಟಿ ಅಂದ್ರೆ ನಗರ. ಸಿವಿಲ್ ಅಂದ್ರೆ ನಾಗರಿಕ. ಸಿವಿಲ್ ಅಂತ ಹೇಳಿದ್ರೆ ನಾಗರಿಕ ಜನರನ್ನು ನಾವು ಸಿವಿಲ್ ಅಂತ ಕರೆಯೋದು. ಸಿಟಿಸನ್ ಅಂತ ಹೇಳಿದ್ರೆ ಅಂದ್ರೆ ಸಿಟಿಸನ್ಗೆ ಏನು ವ್ಯತ್ಯಾಸ ಅಂದ್ರೆ ನೀವು ಭಾರತೀಯರಾಗಿದ್ರೆ, ಭಾರತದಲ್ಲಿ ನೆಲೆಸಿದ್ರೆ ನೀವು ಭಾರತದ ನಾಗರಿಕರು ಅಂತ ಅರ್ಥ ಬರುತ್ತೆ. ಸಿವಿಲ್ ಅಂತ ಹೇಳಿದ್ರೆ ನೀವು ಯಾವುದೇ ದೇಶದಲ್ಲಿ ಇರ್ಲಿ ನಿಮ್ಮನ್ನ ನಾಗರಿಕರು ಅಂತ ಕರೆಯಲಾಗುತ್ತೆ. ಅದನ್ನ ಯಾವುದೇ ದೇಶ, ಪರ್ಟಿಕ್ಯುಲರ್ ಒಂದು ದೇಶದ ಹೆಸರನ್ನು ಇಟ್ಟು ಕರೆಯದೆ ಅದನ್ನ ನಾವು ಸಿವಿಲ್ ಅಂತ ಹೇಳ್ಬೋದು. ಅಂದ್ರೆ ಎಲ್ಲಾ ಜನರಿಗೆ ಸಂಬಂಧಪಟ್ಟಿದಂಥದ್ದು. ಉದಾಹರಣೆಗೆ ಸಿವಿಲ್ ಕೋರ್ಟ್ ಅಂತ ಹೇಳ್ತಾರೆ, ಅಂದ್ರೆ ಇದು ಕೇವಲ ಜನರಿಗೆ ಸಂಬಂಧಪಟ್ಟಿದ್ದು ಮಾತ್ರ, ಯಾವುದೇ ದೇಶದ ಜನರಿಗೆ ಸಂಬಂಧಪಟ್ಟಿಲ್ಲ. ಬೇರೆ ದೇಶದವರು ಇಲ್ಲಿ ತಪ್ಪು ಮಾಡಿದ್ರು ಅವ್ರಿಗೂ ಕೂಡ ಸೇಮ್ ಶಿಕ್ಷೆ ಇರುತ್ತೆ, ಅದನ್ನ ನಾವು ಸಿವಿಲ್ ಅಂತ ಕರೆಯೋದು.
ಸಿವಿಲಿಯನ್, ಸಿವಿಲಿಯನ್ ಅಂತ ಹೇಳಿದ್ರೆ ನಾಗರಿಕ. ಕ್ಲೈಮ್ ಅಂದ್ರೆ ಹಕ್ಕು. ಕ್ಲಾಸ್, ಕ್ಲಾಸ್ ಅಂದ್ರೆ ವರ್ಗ. 10ನೇ ಕ್ಲಾಸ್, 9ನೇ ಕ್ಲಾಸ್, 2ನೇ ಕ್ಲಾಸ್ ಅಂತ ಈ ತರ ವರ್ಗ ಮಾಡಿರ್ತೀವಲ್ಲ, ಅದನ್ನ ಕ್ಲಾಸ್ ಅಂತ ಕರೆಯೋದು. ಕ್ಲೀನ್ ಅಂದ್ರೆ ಸ್ವಚ್ಛ. ಕ್ಲಾಸ್ ರೂಮ್ ಅಂದ್ರೆ ತರಗತಿ, ತರಗತಿಗಳನ್ನು ನಾವು ಕ್ಲಾಸ್ ರೂಮ್ ಅಂತ ಹೇಳ್ತೀವಿ. ಕ್ಲಿಯರ್, ಕ್ಲಿಯರ್ ಅಂತ ಹೇಳಿದ್ರೆ ಸ್ಪಷ್ಟ, ಸ್ಪಷ್ಟವನ್ನು ನಾವು ಕ್ಲಿಯರ್ ಅಂತ ಹೇಳ್ತೀವಿ. ಕ್ಲಿಯರ್ಲಿ ಅಂತ ಹೇಳಿದ್ರೆ ಸ್ಪಷ್ಟವಾಗಿ. ಸ್ಪೀಕ್ ಕ್ಲಿಯರ್ಲಿ ಅಂತ ಹೇಳ್ತಾರೆ, ಹಂಗಂದ್ರೆ ಕ್ಲಿಯರ್ಲಿ ಸ್ಪಷ್ಟವಾಗಿ ಮಾತನಾಡು ಅಂತ. ಕ್ಲೈಂಟ್, ಕ್ಲೈಂಟ್ ಅಂದ್ರೆ ಗ್ರಾಹಕ, ಗ್ರಾಹಕರನ್ನು ನಾವು ಇಂಗ್ಲಿಷ್ ನಲ್ಲಿ ಕ್ಲೈಂಟ್ ಅಂತ ಕರಿತೀವಿ. ಕ್ಲೈಮೇಟ್, ಕ್ಲೈಮೇಟ್ ಅಂದ್ರೆ ಹವಾಮಾನ. ಕ್ಲೈಂಬ್, ಕ್ಲೈಂಬ್ ಅಂದ್ರೆ ಏರುವುದು, ಅಂದ್ರೆ ಏಣಿಯನ್ನು ಏರುವುದು ಅಥವಾ ಬೆಟ್ಟ ಗುಡ್ಡಗಳನ್ನು ಏರುವುದು, ಆ ತರ ಏರುವುದನ್ನು ನಾವು ಕ್ಲೈಂಬ್ ಅಥವಾ ಕ್ಲೈಂಬಿಂಗ್ ಅಂತ ಕರಿತೀವಿ. ಕ್ಲಾಕ್, ಕ್ಲಾಕ್ ಅಂದ್ರೆ ಗಡಿಯಾರ. ಕ್ಲೋಸ್, ಕ್ಲೋಸ್ ಅಂದ್ರೆ ಮುಚ್ಚಿ. ಕ್ಲೋಸ್ ದಿ ಡೋರ್ ಅಂದ್ರೆ ಆ ಬಾಗಿಲನ್ನು ಮುಚ್ಚಿ ಅಂತ ಹೇಳ್ತಾರೆ. ಅದೇ ರೀತಿ ಕ್ಲೋಸ್ ಅಂದ್ರೆ ಮುಚ್ಚಿ ಅಂತ ಅರ್ಥ. ಕ್ಲೋಸ್ಲಿ ಅಂತ ಹೇಳಿದ್ರೆ ಹತ್ತಿರ. ಕ್ಲೋಸರ್ ಅಂದ್ರೆ ಕೂಡ ಹತ್ತಿರ. ಕ್ಲೋಸರ್ ಅಂದ್ರೆ ನಾನು ಹತ್ತಿರ, ಅದೂ ಸೇಮ್ ಹತ್ತಿರ. ಕ್ಲೋಸರ್ ಅಥವಾ ಕ್ಲೋಸ್ಲಿ ಎರಡೂ ಹತ್ತಿರನೇ. ಕ್ಲೌಡ್ ಅಂದ್ರೆ ಮೋಡ, ಮೋಡವನ್ನು ನಾವು ಕ್ಲೌಡ್ಸ್ ಅಂತ ಕರಿತೀವಿ. ಕ್ಲೂ, ಕ್ಲೂ ಅಂದ್ರೆ ಸುಳಿವು. ಕೋಸ್ಟ್, ಕೋಸ್ಟ್ ಅಂದ್ರೆ ಕರಾವಳಿ. ಕೋಚ್, ಕೋಚ್ ಅಂದ್ರೆ ತರಬೇತುದಾರ, ತರಬೇತಿ ಮಾಡುವವರಿಗೆ ಕೋಚ್ ಅಂತ ಹೇಳಿದ್ರೆ ಕೋಚಿಂಗ್ ಸೆಂಟರ್ ಅಂತ ಹೇಳ್ತೀವಿ. ಅಂದ್ರೆ ಅಲ್ಲಿ ತರಬೇತಿ ಮಾಡುವವರಿದ್ದಾರೆ, ಅದಕ್ಕಾಗಿ ಅಲ್ಲಿ ಕೋಚಿಂಗ್ ಸೆಂಟರ್ ಅಂತ ಕರಿತೀವಿ. ಖೋಲ್, ಖೋಲ್ ಅಂದ್ರೆ ಕಲ್ಲಿಂದಲು. ಕೊಲಿಷನ್, ಕೊಲಿಷನ್ ಅಂದ್ರೆ ಸಮ್ಮಿಶ್ರ. ಕೊಲಿಷನ್ ಗೌರ್ಮೆಂಟ್ ಅಂತ ಹೇಳ್ತೀವಿ, ಅಂದ್ರೆ ಸಮ್ಮಿಶ್ರ ಸರ್ಕಾರ. ಬೇರೆ ಬೇರೆ ಪಾರ್ಟಿಗಳು ಸೇರಿ ಗೌರ್ಮೆಂಟ್ ನಡೆಸ್ತಾ ಇದ್ರೆ ಅದನ್ನ ನಾವು ಕೊಲಿಷನ್ ಗೌರ್ಮೆಂಟ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಅರ್ಥ ಸಮ್ಮಿಶ್ರ ಸರ್ಕಾರ ನಡೆಸ್ತಾ ಇದ್ದಾರೆ ಅಂತ ಬರುತ್ತೆ. ಕೋಲ್ಡ್, ಕೋಲ್ಡ್ ಅಂತ ಹೇಳಿದ್ರೆ ಶೀತ, ನೆಗಡಿ, ನೆಗಡಿ ಶೀತವನ್ನು ನಾವು ಇಂಗ್ಲಿಷ್ ನಲ್ಲಿ ಕೋಲ್ಡ್ ಅಂತ ಕರಿತೀವಿ. ಕೊಲ್ಯಾಪ್ಸ್, ಕೊಲ್ಯಾಪ್ಸ್ ಅಂತ ಹೇಳಿದ್ರೆ ಕುಸಿತ. ಯಾವುದಾದ್ರೂ ಕೊಲ್ಯಾಪ್ಸ್ ಆಗೋದು, ಯಾವುದಾದ್ರೂ ಒಂದು ದೊಡ್ಡ ಬಿಲ್ಡಿಂಗ್ ಅದನ್ನ ನಾವು ಕೊಲ್ಯಾಪ್ಸ್ ಮಾಡ್ತೀವಿ ಅಂದ್ರೆ ಧ್ವಂಸ ಮಾಡ್ತೀವಲ್ಲ, ಅದನ್ನ ನಾವು ಕೊಲ್ಯಾಪ್ಸ್ ಅಂತ ಕರಿತೀವಿ. ಕಲೀಗ್, ಕಲೀಗ್ ಅಂತ ಹೇಳಿದ್ರೆ ಸಹೋದ್ಯೋಗಿ. ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಬೇರೆಯವರು ಕೂಡ ಕೆಲಸ ಮಾಡ್ತಾ ಇರ್ತಾರೆ, ಅವರನ್ನ ನೀವು ಕೊಲೀಗ್ಸ್ ಅಥವಾ ಸಹೋದ್ಯೋಗಿ ಅಂತ ಕರಿಬಹುದು. ಹಾಗೆ ನೀವು ಎಲ್ಲಿ ವಾಸ ಮಾಡ್ತಾ ಇದ್ದೀರಲ್ಲ, ಅಲ್ಲೇ ಆಜು ಬಾಜಿನಲ್ಲಿ ಅಕ್ಕಪಕ್ಕದಲ್ಲಿ ಕೂಡ ಬೇರೆ ಜನ ವಾಸ ಮಾಡ್ತಾ ಇರ್ತಾರೆ, ಅವ್ರನ್ನ ಕೂಡ ನೀವು ಕಲೀಗ್ಸ್ ಅಥವಾ ಸಹೋದ್ಯೋಗಿ ಅಂತ ಕರಿಬಹುದು. ಕಲೆಕ್ಟ್ ಅಂದ್ರೆ ಸಂಗ್ರಹಿಸಿ. ಕಲೆಕ್ಷನ್, ಕಲೆಕ್ಷನ್ ಅಂದ್ರೆ ಸಂಗ್ರಹ. ಈ ಮೂವಿ ಎಷ್ಟು ಕಲೆಕ್ಷನ್ ಮಾಡಿತು ಅಂತ ನಾವು ಈ ತರ ಕೇಳ್ತೀವಲ್ಲ, ಅದನ್ನ ನಾವು ಎಷ್ಟು ಸಂಗ್ರಹ ಮಾಡಿತು ಅಂತ ಅರ್ಥ. ಕಲೆಕ್ಷನ್ ಅಂದ್ರೆ ಸಂಗ್ರಹ. ಕೊಲೆಕ್ಟಿವ್ ಅಂತ ಹೇಳಿದ್ರೆ ಸಾಮೂಹಿಕ. ಕೊಲೆಕ್ಟಿವ್ ಅಂದ್ರೆ ಸಾಮೂಹಿಕ. ಕಾಲೇಜ್ ಅಂತ ಹೇಳಿದ್ರೆ ಕಾಲೇಜ್, ಶಾಲೆ ಮುಗಿದ ನಂತರ ಹೋಗುವ ಸ್ಥಳ ಅಥವಾ ಕಾಲೇಜ್ ಅಂತಾನೆ ಕರೆಯೋದು. ಕಾಲೋನಿಯಲ್ ಅಂದ್ರೆ ವಸಾಹತುಶಾಹಿ. ಕಾಲೋನಿಯಲಿಸಂ ಅಂತ ಹೇಳ್ತಾರೆ, ಅಂದ್ರೆ ವಸಾಹತುಶಾಹಿ ಬ್ರಿಟಿಷ್ ಕಾಲದಲ್ಲಿ ಇರುವಂತಹ ಒಂದು ಶಬ್ದ. ಇದನ್ನ ಇತಿಹಾಸದಲ್ಲಿ ಜಾಸ್ತಿ ನೋಡ್ತೀರಾ ನೀವು. ಕಾಲೋನಿ ಅಂದ್ರೆ ವಸಾಹತು. ಕಮಾಂಡ್, ಕಮಾಂಡ್ ಅನ್ನೋ ವರ್ಡ್ನ ಕನ್ನಡ ಮೀನಿಂಗ್ ನಿಮ್ಗೆ ಗೊತ್ತಿದ್ರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ತರದ ವಿಡಿಯೋಗಳಿಗಾಗಿ ನಮ್ಮನ್ನು ಸಪೋರ್ಟ್ ಮಾಡಿ. ಧನ್ಯವಾದಗಳು.